ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮೇಲಿಂದ ಮೇಲೆ ಗ್ರಹಚಾರ ಕೆಡ್ತಲೇ ಹೋಗ್ತಾ ಇದೆ. ದಿಮ್ ಕೇಳಿದ್ರೆ ದಿಮ್ ಸಿಗ್ಲಿಲ್ಲ, ಹಾಸಿಗೆ ಕೇಳಿದ್ರೆ ಹಾಸಿಗೆ ಸಿಗ್ಲಿಲ್ಲ. ಅಟ್ಲೀಸ್ಟ್ ಇರುವ ಸೆಲ್ನಿಂದಾದ್ರೂ ನನ್ನನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಕೋರ್ಟ್ನ ಮುಂದೆ. ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು ಕೋರ್ಟ್. ಈಗ ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಶಿಫ್ಟ್ ಮಾಡದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಲ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲೇನೆ ಮುಂದುವರಿಸಲಿಕ್ಕೆ ಇದೀಗ ಜೈಲಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಚಾದರ್ ಹಾಗೆ ಬಟ್ಟೆಯನ್ನ ಬದಲಿಸಲಿಕ್ಕೆ ಅವಕಾಶವನ್ನ ಕೊಡ್ತು ಕೋರ್ಟ್. ಗಾಳಿ ಬೆಳಕಿಲ್ಲ ಸ್ವಾಮಿ, ಕೈ ಮೈಯೆಲ್ಲ ಫಂಗಸ್ ಆಗ್ತಾ ಇದೆ, ಬೇರೆ ಸೆಲ್ಗಾದ್ರೂ ಕಳಿಸಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲ್. ಜೈಲಿನ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳಿ ಕೋರ್ಟ್ ತಿಳಿಸಿತ್ತು. ಇದೀಗ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಅದೇ ಕ್ವಾರಂಟೈನ್ ಸೆಲ್ನಲ್ಲೇನೆ ಇರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಜೈಲಾಧಿಕಾರಿಗಳು. ಕೈಗೆ ಹತ್ತಿದ್ದ ಫಂಗಸ್ ಮೈಗೆಲ್ಲ ಹತ್ತುತ್ತೇನೋ ಅನ್ನೋ ಆತಂಕ ದರ್ಶನ್ಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಕ್ವಾರಂಟೈನ್ ಸೆಲ್ನಲ್ಲೇನೆ ದರ್ಶನ್ರನ್ನ ಇರಿಸಲಿಕ್ಕೆ ಜೈಲಾಧಿಕಾರಿಗಳು ನಿರ್ಧಾರ, ಏನ್ ಕಾರಣ ಕೊಡ್ತಿದ್ದಾರೆ ಇದಕ್ಕೆ? ಸ್ಮಿತಾ, ಖಂಡಿತವಾಗ್ಲೂ ಕೂಡ ಕಾನೂನು ಪ್ರಾಧಿಕಾರದ ಮೊರೆ ಹೋಗಿರ್ತಾರೆ ದರ್ಶನ್ ಅವರು. ಜೈಲಾಧಿಕಾರಿಗಳು ಸರಿಯಾದಂತಹ ಸೌಲಭ್ಯಗಳನ್ನ ಮ್ಯಾನ್ಯುವಲ್ ಪ್ರಕಾರ ಕೊಡಬೇಕಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಇರುತ್ತೆ. ಕಾನೂನು ಪ್ರಾಧಿಕಾರ ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಕೂಡ ಕೊಟ್ಟಿರುತ್ತೆ. ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಕೋರ್ಟ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಜೈಲಾಧಿಕಾರಿಗಳಿಗೆ, ಹಾಗೆ ವಕೀಲರಿಗೆ ಕೊಟ್ಟಂತಹ ಸೂಚನೆಯಲ್ಲಿ ಅವ್ರು ಹೇಳಿರುವಂತದ್ದು ತಿಂಗಳಿಗೆ ಒಂದು ಬಾರಿ ಅವರಿಗೆ ಬಟ್ಟೆ ಕೊಡಬೇಕು, ಒಂದು ಚಾದರ್ ಅಂದ್ರೆ ಬೆಡ್ಶೀಟ್ ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಅದಲ್ಲದೆ ಇವರು ದರ್ಶನ್ ಅವರು ಇರುವಂತಹ ಸೆಲ್ ಏನಿರುತ್ತೆ ಅದನ್ನ ಅಲ್ಲಿಂದ ಅವರನ್ನ ಬದಲಾವಣೆ ಮಾಡಬೇಕಾದ್ರೆ, ಬೇರೆಡೆಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಆ ಒಂದು ಡಿಸಿಷನ್, ಆ ಒಂದು ನಿರ್ಧಾರವನ್ನ ಆಯಾ ಜೈಲಾಧಿಕಾರಿಗಳು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೋರ್ಟ್ ನೀಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ದರ್ಶನ್ ಅವರು ಆರೋಪ ಮಾಡಿರುವಂತದ್ದು ಸೂರ್ಯನ ಕಿರಣ ನನಗೆ ಸಿಗ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ, ಆ ಹಂತದಲ್ಲಿ ನನಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಹಂತದಲ್ಲಿ ದರ್ಶನ್ ಅವರು ಹೇಳಿರ್ತಾರೆ. ಜೊತೆಗೆ ನನಗೆ ಹಾಸಿಗೆ ದಿಂಬನ್ನು ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡಿರ್ತಾರೆ. ಈಗ ಜೈಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಅವ್ರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ, ಹಾಗಾಗಿ ಅವ್ರನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಜೈಲಾಧಿಕಾರಿಗಳು ಹೇಳ್ತಾ ಇರೋದು. ಯಥಾ ಪ್ರಕಾರವಾಗಿ ಕೋರ್ಟ್ ಕೂಡ ಆ ಒಂದು ನಿರ್ಧಾರ ಜೈಲಾಧಿಕಾರಿಗಳಿಗೆ ಸೀಮಿತವಾಗಿರುವಂತದ್ದು, ಅದು ಆ ನಿರ್ಧಾರವನ್ನು ಜೈಲಾಧಿಕಾರಿಗಳು ತಗೊಳ್ಳೋದಕ್ಕೆ ಸೂಚನೆಯನ್ನು ನೀಡಿರುವಂತದ್ದು. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮೇಲಿಂದ ಮೇಲೆ ಗ್ರಹಚಾರ ಕೆಡ್ತಲೇ ಹೋಗ್ತಾ ಇದೆ. ದಿಮ್ ಕೇಳಿದ್ರೆ ದಿಮ್ ಸಿಗ್ಲಿಲ್ಲ, ಹಾಸಿಗೆ ಕೇಳಿದ್ರೆ ಹಾಸಿಗೆ ಸಿಗ್ಲಿಲ್ಲ. ಅಟ್ಲೀಸ್ಟ್ ಇರುವ ಸೆಲ್ನಿಂದಾದ್ರೂ ನನ್ನನ್ನ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಕೋರ್ಟ್ನ ಮುಂದೆ. ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು ಕೋರ್ಟ್. ಇದೀಗ ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಶಿಫ್ಟ್ ಮಾಡದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಲ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲೇನೆ ಮುಂದುವರಿಸಲಿಕ್ಕೆ ಇದೀಗ ಜೈಲಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಚಾದರ್ ಹಾಗೆ ಬಟ್ಟೆಯನ್ನ ಬದಲಿಸಲಿಕ್ಕೆ ಅವಕಾಶವನ್ನ ಕೊಡ್ತು ಕೋರ್ಟ್. ಗಾಳಿ ಬೆಳಕಿಲ್ಲ ಸ್ವಾಮಿ, ಕೈ ಮೈಯೆಲ್ಲ ಫಂಗಸ್ ಆಗ್ತಾ ಇದೆ, ಬೇರೆ ಸೆಲ್ಗಾದ್ರೂ ಕಳಿಸಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲ್. ಜೈಲಿನ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳಿ ಕೋರ್ಟ್ ತಿಳಿಸಿತ್ತು. ಇದೀಗ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಅದೇ ಕ್ವಾರಂಟೈನ್ ಸೆಲ್ನಲ್ಲೇನೆ ಇರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಜೈಲಾಧಿಕಾರಿಗಳು. ಕೈಗೆ ಹತ್ತಿದ್ದ ಫಂಗಸ್ ಮೈಗೆಲ್ಲ ಹತ್ತುತ್ತೇನೋ ಅನ್ನೋ ಆತಂಕ ದರ್ಶನ್ಗೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಕ್ವಾರಂಟೈನ್ ಸೆಲ್ನಲ್ಲೇನೆ ದರ್ಶನ್ರನ್ನ ಇರಿಸಲಿಕ್ಕೆ ಜೈಲಾಧಿಕಾರಿಗಳು ನಿರ್ಧಾರ, ಏನ್ ಕಾರಣ ಕೊಡ್ತಿದ್ದಾರೆ ಇದಕ್ಕೆ? ಸುಸ್ಮಿತಾ, ಖಂಡಿತವಾಗ್ಲೂ ಕೂಡ ಕಾನೂನು ಪ್ರಾಧಿಕಾರದ ಮೊರೆ ಹೋಗಿರ್ತಾರೆ ದರ್ಶನ್ ಅವರು. ಜೈಲಾಧಿಕಾರಿಗಳು ಸರಿಯಾದಂತಹ ಸೌಲಭ್ಯಗಳನ್ನ ಮ್ಯಾನ್ಯುವಲ್ ಪ್ರಕಾರ ಕೊಡಬೇಕಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಇರುತ್ತೆ. ಕಾನೂನು ಪ್ರಾಧಿಕಾರ ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಕೂಡ ಕೊಟ್ಟಿರುತ್ತೆ. ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಕೋರ್ಟ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಜೈಲಾಧಿಕಾರಿಗಳಿಗೆ, ಹಾಗೆ ವಕೀಲರಿಗೆ ಕೊಟ್ಟಂತಹ ಸೂಚನೆಯಲ್ಲಿ ಅವ್ರು ಹೇಳಿರುವಂತದ್ದು ತಿಂಗಳಿಗೆ ಒಂದು ಬಾರಿ ಅವರಿಗೆ ಬಟ್ಟೆ ಕೊಡಬೇಕು, ಒಂದು ಚಾದರ್ ಅಂದ್ರೆ ಬೆಡ್ಶೀಟ್ ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಅದಲ್ಲದೆ ಇವರು ದರ್ಶನ್ ಅವರು ಇರುವಂತಹ ಸೆಲ್ ಏನಿರುತ್ತೆ ಅದನ್ನ ಅಲ್ಲಿಂದ ಅವರನ್ನ ಬದಲಾವಣೆ ಮಾಡಬೇಕಾದ್ರೆ, ಬೇರೆಡೆಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಆ ಒಂದು ಡಿಸಿಷನ್, ಆ ಒಂದು ನಿರ್ಧಾರವನ್ನ ಆಯಾ ಜೈಲಾಧಿಕಾರಿಗಳು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೋರ್ಟ್ ನೀಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ದರ್ಶನ್ ಅವರು ಆರೋಪ ಮಾಡಿರುವಂತದ್ದು ಸೂರ್ಯನ ಕಿರಣ ನನಗೆ ಸಿಗ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ, ಆ ಹಂತದಲ್ಲಿ ನನಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಹಂತದಲ್ಲಿ ದರ್ಶನ್ ಅವರು ಹೇಳಿರ್ತಾರೆ. ಜೊತೆಗೆ ನನಗೆ ಹೆಚ್ಚುವರಿ ಹಾಸಿಗೆ ದಿಂಬನ್ನು ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡಿರ್ತಾರೆ. ಈಗ ಜೈಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ, ಹಾಗಾಗಿ ಅವ್ರನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಜೈಲಾಧಿಕಾರಿಗಳು ಹೇಳ್ತಾ ಇರೋದು. ಯಥಾ ಪ್ರಕಾರವಾಗಿ ಕೋರ್ಟ್ ಕೂಡ ಆ ಒಂದು ನಿರ್ಧಾರ ಜೈಲಾಧಿಕಾರಿಗಳಿಗೆ ಸೀಮಿತವಾಗಿರುವಂತದ್ದು, ಅದು ಆ ನಿರ್ಧಾರವನ್ನು ಜೈಲಾಧಿಕಾರಿಗಳು ತಗೊಳ್ಳೋದಕ್ಕೆ ಸೂಚನೆಯನ್ನು ನೀಡಿರುವಂತದ್ದು. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮೇಲಿಂದ ಮೇಲೆ ಗ್ರಹಚಾರ ಕೆಡ್ತಲೇ ಹೋಗ್ತಾ ಇದೆ. ದಿಮ್ ಕೇಳಿದ್ರೆ ದಿಮ್ ಸಿಗ್ಲಿಲ್ಲ, ಹಾಸಿಗೆ ಕೇಳಿದ್ರೆ ಹಾಸಿಗೆ ಸಿಗ್ಲಿಲ್ಲ, ಅಟ್ಲೀಸ್ಟ್ ಇರುವ ಸೆಲ್ನಿಂದಾದ್ರೂ ನನ್ನನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಕೋರ್ಟ್ನ ಮುಂದೆ. ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು ಕೋರ್ಟ್. ಈಗ ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಶಿಫ್ಟ್ ಮಾಡದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಲ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲೇನೆ ಮುಂದುವರಿಸಲಿಕ್ಕೆ ಇದೀಗ ಜೈಲಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಚಾದರ್ ಹಾಗೆ ಬಟ್ಟೆಯನ್ನ ಬದಲಿಸಲಿಕ್ಕೆ ಅವಕಾಶವನ್ನ ಕೊಡ್ತು ಕೋರ್ಟ್. ಗಾಳಿ ಬೆಳಕಿಲ್ಲ ಸ್ವಾಮಿ, ಕೈ ಮೈಯೆಲ್ಲ ಫಂಗಸ್ ಆಗ್ತಾ ಇದೆ, ಬೇರೆ ಸೆಲ್ಗಾದ್ರೂ ಕಳಿಸಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲ್. ಜೈಲಿನ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳಿ ಕೋರ್ಟ್ ತಿಳಿಸಿತ್ತು. ಇದೀಗ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಅದೇ ಕ್ವಾರಂಟೈನ್ ಸೆಲ್ನಲ್ಲೇನೆ ಇರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ.